ಈ ವಿಡಿಯೋದಲ್ಲಿ ನಾವು KCC ಲೋನ್ ಕಲೆಕ್ಷನ್ನ ಹೇಗೆ ಮಾಡ್ಕೊಳ್ಳೋದು, ಕಲೆಕ್ಷನ್ ಮಾಡಿದಂಥದನ್ನು ಬ್ಯಾಂಕಿಗೆ ರೀಪೇಮೆಂಟ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲಿಗೆ ಲಾಗಿನ್ ಆಗಬೇಕು. ಯಾವ ಡೇಟ್ದು ಎಂಟ್ರಿ ಮಾಡ್ತಿದ್ದೀವಿ ಆ ಡೇಟ್ ಲಾಗಿನ್ ಆಗಿ ಅದನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೋಬೇಕು. ಈಗ ನಾನು 23/9/24 ಡೇಟಿಗೆ ಲಾಗಿನ್ ಆಗಿದ್ದೀನಿ. ಇದರಲ್ಲಿ ನಾವು ಮೊದಲಿಗೆ ಲೋನ್ ಕಲೆಕ್ಷನ್ನ ಎಂಟ್ರಿ ಮಾಡ್ಕೋತೀವಿ. ರೈತರಿಂದ ನಾವು ಕಲೆಕ್ಟ್ ಮಾಡ್ಕೊಂಡಿರೋಂಥ KCC ಲೋನ್ ಅಮೌಂಟ್ನ ಮೊದಲಿಗೆ ಕಲೆಕ್ಷನಲ್ಲಿ ತೋರಿಸ್ಕೋಬೇಕು. ಅದನ್ನು ಕಲೆಕ್ಷನ್ ಮಾಡಬೇಕು ಅನ್ನೋದಕ್ಕೆ ಲೋನ್ಸ್ ಮಾಡ್ಯೂಲಿಗೆ ಹೋಗಬೇಕು. ಲೋನ್ಸ್ ಮಾಡ್ಯೂಲಿಗೆ ಬಂದು ಇಲ್ಲಿ ಲೋನ್ ಕಲೆಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ಲೋನ್ ಕಲೆಕ್ಷನ್ ಅಂತ ಓಪನ್ ಆಗುತ್ತೆ. ಅಲ್ಲಿ ಲೋನ್ ಕಲೆಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಲೋನ್ ಕಲೆಕ್ಷನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಸರ್ಚ್ ಬಾರ್ ಬರುತ್ತೆ. ಸರ್ಚ್ ಬಾರಲ್ಲಿ ನಾವು ಆ ಕಸ್ಟಮರ್ನ ಸರ್ಚ್ ಮಾಡಬೇಕು. ಇಲ್ಲಿ ಪ್ರಾಡಕ್ಟು ನೀವು ಯಾವ ಪ್ರಾಡಕ್ಟಲ್ಲಿ ಇರ್ತೀರಾ ಆ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ನಾನು KCC ಸರ್ಚ್ ಮಾಡ್ತೀರಿಂದ ಡಿಫಾಲ್ಟಾಗಲ್ಲಿ ನಾರ್ಮಲ್ KCC ಅಂತ ಮೊದಲನೇದೇ ಇರೋದ್ರಿಂದ ಅದೇ ಇರುತ್ತೆ. ನೀವು ಇನ್ ಕೇಸ್ ಏನಾದರೂ MTL SAGನ ನೀವು ಕಲೆಕ್ಷನ್ ಮಾಡ್ಕೋತಿರೋದು ಅನ್ನೋದಿದ್ದರೆ ಅಲ್ಲಿ ಯಾವುದು ಪ್ರಾಡಕ್ಟ್ ಇದೆ ಇಲ್ಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಈ ಕೇಸಲ್ಲಿ ನಾನು KCC ಮಾತ್ರನೇ ಕಲೆಕ್ಷನ್ ಮಾಡ್ಕೊತಿರೋದ್ರಿಂದ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ನೀವು MTL ಈ ಪ್ರೊಸೀಜರು ಸರ್ಚಿಗೆ ಎಲ್ಲದಕ್ಕೂ ಸೇಮ್ ಇರುತ್ತೆ. ಅಲ್ಲಿ ಯಾವ ಪ್ರಾಡಕ್ಟು ಅಲ್ಲಿ ನೀವು ಸರ್ಚ್ ಮಾಡ್ತಿದ್ದೀರಾ ಅವ್ರನ್ನ ಅನ್ನೋದನ್ನು ಮಾತ್ರ ಮೆನ್ಷನ್ ಮಾಡಬೇಕು. ಈಗ KCC ಆಗಿರೋದ್ರಿಂದ KCC ಸೆಲೆಕ್ಟ್ ಮಾಡ್ತಿದ್ದೀನಿ. ಇದರಲ್ಲಿ ನೇಮ್ ಸರ್ಚ್ ಮಾಡಬೇಕು. ನಾವು ಯಾವ ಪರ್ಸನ್ನು ನಮಗೆ ರೀಪೇಮೆಂಟ್ ಮಾಡ್ತಿದ್ದಾರೆ ಅವ್ರ ಹೆಸರನ್ನು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿ ಸರ್ಚ್ ಕೊಟ್ಟರೆ ಇಲ್ಲಿ ಕೆಳಗಡೆ ಬರುತ್ತೆ. ನೀವು LFಯಿಂದನೂ ಬೇಕಾದರೆ ಒಂದು ಸಾರಿ ಕನ್ಫರ್ಮ್ ಮಾಡ್ಕೋಬೋದು. ನಮ್ಮ ಲೋನ್ LF ಏನೈತೆ ಲೆಡ್ಜರ್ದು ಅದನ್ನು ನೋಡ್ಕೊಂಡು ಒಂದು ಸಾರಿ ಕನ್ಫರ್ಮ್ ಮಾಡಿಕೊಂಡು ಅವರೇ ಅಂತ ಅಂದಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಾದಮೇಲೆ ಮತ್ತೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ KCC ಅಂತ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಇಲ್ಲಿ ನಾವು KCC ಕಲೆಕ್ಷನ್ ಮಾಡ್ಕೊತಿರೋದ್ರಿಂದ KCC ಅಂತ ಸೆಲೆಕ್ಟ್ ಮಾಡಬೇಕು. ವೋಚರ್ ಟೈಪಲ್ಲಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ವೇವ್ ಅಂತ ಕೊಟ್ಟರೆ ಹೋದ ಸಾರಿ ಪ್ರೀವಿಯಸ್ ಇಯರ್ದು ಏನು ಔಟ್ಸ್ಟ್ಯಾಂಡಿಂಗ್ ಇದೆ ಅವ್ರದ್ದು ಅನ್ನೋದನ್ನು ಇಲ್ಲಿ ತೋರಿಸುತ್ತೆ. ಈಗ ಹೋದ ಸಾರಿ ಈ ಪರ್ಸನ್ನು 40,000ಗಳನ್ನ ತೊಗೊಂಡಿದ್ರು. ಆ 40,000ನ ಈಗ ರೀಪೇಮೆಂಟ್ ಮಾಡ್ತಿದ್ದಾರೆ. ಅದಕ್ಕೆ ಸೆಲೆಕ್ಟ್ ಅಂತ ಕೊಟ್ಟರೆ ಆ ಪರ್ಸನ್ನು ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ಅಮೌಂಟ್ ಕಲೆಕ್ಟೆಡ್ಗೆ ಪ್ರಿನ್ಸಿಪಲ್ಲು ಆಟೋಮೆಟಿಕ್ಕಾಗಿ 40,000 ಅಂತ ಕೂತಿರುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ ಈಗ ನಮ್ಮ ಪ್ಯಾಕ್ಸಲ್ಲಿ ನಾವು ಅಡಿಷನಲ್ ಚಾರ್ಜಸ್ಸು ಅಂತಂದ್ಬಿಟ್ಟು ಎಕ್ಸ್ಟ್ರಾ ತೊಗೋತೀವಿ. 40,000 ಅಷ್ಟೇ ಕಟ್ಸ್ಕೊಳ್ಳಲ್ಲ. ಅದಕ್ಕೆ ನಾನು ಇಲ್ಲಿ ಅದರ್ ಚಾರ್ಜಸ್ಸಿಗೆ ಬರ್ತಿದ್ದೀನಿ. ಅದರ್ ಚಾರ್ಜಸ್ಸಿಗೆ ಬಂದು ಇಲ್ಲಿ ಅದರ್ ಚಾರ್ಜಸ್ ಸೆಲೆಕ್ಟ್ ಮಾಡಿ ಮತ್ತೆ ಎಷ್ಟು ಅಮೌಂಟ್ನ ಅದರ್ ಚಾರ್ಜಸ್ ಅಂತ ಕಲೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆರೋ ಮಾರ್ಕ್ ಮೇಲೆ ಟಿಕ್ ಮಾಡ್ತೀನಿ. ಕೆಳಗಡೆ ಆ್ಯಡ್ ಆಗುತ್ತೆ ಲೆಡ್ಜರು, ಆ್ಯಡ್ ಅಂತ ಕೊಡ್ತೀವಿ. ಕಲೆಕ್ಟೆಡ್ ಅಮೌಂಟಲ್ಲಿ ಆ 200 ರೂಪೀಸು ಸೇರಿ ಟೋಟಲ್ ಅಮೌಂಟು ಕಲೆಕ್ಟೆಡಲ್ಲಿ ಅಲ್ಲಿ ಬಂದಿರುತ್ತೆ. ನೀವು ಅಲ್ಲಿ ಅದರ್ ಚಾರ್ಜಸ್ ಅಂತ ಎಂಟ್ರಿ ಮಾಡಿದ್ದಿಲ್ಲ, ಅದರ್ಸಲ್ಲಿ 200 ರೂಪಾಯಿ ಬಂದಿರುತ್ತೆ. ಅಮೌಂಟ್ ಕಲೆಕ್ಟೆಡಲ್ಲಿ ಪ್ರಿನ್ಸಿಪಲ್ಲು ಪ್ಲಸ್ ಅದರ್ಸು ಸೇರಿಸಿ 40,200 ರೂಪಾಯಿ ಇಲ್ಲಿ ತೋರಿಸಿರುತ್ತೆ. ಈ ಅದರ್ ಚಾರ್ಜಸ್ನ ಹೆಂಗೆ ಇಲ್ಲಿಗೆ ಲಿಂಕ್ ಮಾಡೋದು ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಗಲೇ ಹೇಳಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿಕೊಂಡ್ರೆ ನೀವು ಅಲ್ಲಿ ಮೆಂಬರ್ಶಿಪ್ಗೆ, KCC ಲೋನ್ಗೆ, SAGಗೆ ಇದಕ್ಕೆಲ್ಲದಕ್ಕೂ ಮ್ಯಾಪಿಂಗ್ ಮಾಡ್ಕೊಳ್ಳೋದು ಹೇಗೆ, ಆ ಅಕೌಂಟನ್ನು ಲೆಡ್ಜರ್ನ ಕ್ರಿಯೇಟ್ ಮಾಡೋದು ಹೇಗೆ, ಲೆಡ್ಜರ್ಗೆ ಹೋಗಿ FAS ಅಲ್ಲಿ ಅನ್ನೋದನ್ನೆಲ್ಲನೂ ಹೇಳಿದ್ದೀನಿ. ಅದನ್ನು ಬೇಕಾದ್ರೆ ಇನ್ನೊಂದು ಸಾರಿ ರೆಫರ್ ಮಾಡಿಕೊಂಡು ಅಲ್ಲಿ ಈ KCCಗೆ ಅದರ್ ಚಾರ್ಜಸ್ ಬರೋ ಥರ ನೀವು ಮ್ಯಾಪಿಂಗ್ ಮಾಡ್ಕೋಬೋದು. ಇಂಟ್ರೆಸ್ಟ್ ಏನಾದ್ರು ಕಲೆಕ್ಟ್ ಮಾಡಿದ್ದೀವಿ ಅಂದರೆ ಇಲ್ಲೇ ಡೈರೆಕ್ಟಾಗಿ ಇಂಟ್ರೆಸ್ಟ್ ಅಂತ ಎಂಟ್ರಿ ಮಾಡ್ಕೋಬೋದು. ಅದಕ್ಕೆ ಯಾವುದೇ ಲೆಡ್ಜರ್ಸ್ ಆಗಲಿ ಅಕೌಂಟ್ಸ್ ಆಗಲಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಅದರ್ ಚಾರ್ಜಸ್ ಅಂತ ಏನಿದೆ ಇದು ಬರಬೇಕು ಅಂದರೆ ನಾವು ಅಲ್ಲಿ ಮೊದಲಿಗೆ FAS ಅಲ್ಲಿ ಚಾರ್ಟ್ ಆಫ್ ಅಕೌಂಟ್ಸಲ್ಲಿ ಈ ಹೆಡ್ಗಳನ್ನ ನಾವು ಕ್ರಿಯೇಟ್ ಮಾಡಿ ಮ್ಯಾಪಿಂಗ್ ಮಾಡಬೇಕು. ಮ್ಯಾಪಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ಅದರ್ ಚಾರ್ಜಸ್ ಅಂತ ಇಲ್ಲಿಗೆ ಬಂದು ಕೂರೋದು, ಇಲ್ಲಾಂದರೆ ಅದು ಎಂಟ್ರಿ ತಗೊಳ್ಳಲ್ಲ. ಅದಕ್ಕೋಸ್ಕರ ಆ ವಿಡಿಯೋನ ಮತ್ತೆ ಇನ್ನೊಂದು ಸಾರಿ ಬೇಕಾದ್ರೆ ನೋಡಿಕೊಂಡು ಅದನ್ನು ನೀವು ಕಲೆಕ್ಟ್ ಮಾಡ್ಕೋತಿದ್ದೀರಾ ಅಂದರೆ ಅದನ್ನು ನೋಡ್ಕೊಂಡು ಬೇಕಾದ್ರೆ ಇನ್ನೊಂದು ಸಾರಿ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಮ್ಯಾಪಿಂಗ್ ಮಾಡ್ಕೊಳ್ಳಿ. ಇಲ್ಲಿಗೆ ಈ ಪರ್ಸನ್ದು ಕಲೆಕ್ಷನ್ ಎಂಟ್ರಿ ಮಾಡಾಯಿತು. ಈಗ ವೆರಿಫೈ ಆ್ಯಂಡ್ ಕನ್ಫರ್ಮ್ ಅಂತ ಕೊಡಬೇಕು. ವೆರಿಫೈ ಆ್ಯಂಡ್ ಕನ್ಫರ್ಮ್ ಅಂತ ಕೊಡ್ತಿದ್ದಂಗೆ ಇನ್ನೊಂದು ಸಾರಿ ಕಲೆಕ್ಷನ್ ಡೀಟೇಲ್ಸ್ನ ತೋರಿಸುತ್ತೆ. ಅದನ್ನು ಒಂದು ಸಾರಿ ನೋಡಿಕೊಂಡು ಎಸ್ ಅಂತ ಸೇವ್ ಅಂತ ಕೊಟ್ಟರೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಆರ್ ಯು ಶೋರ್ ಟು ವಾಂಟ್ ಟು ಸೇವ್ ಅಂತ ಎಸ್ ಅಂತ ಕೊಟ್ಟರೆ ಅದು ಸೇವ್ ಆಗುತ್ತೆ. ಇದೇ ಥರ ಆ ಡೇಟಲ್ಲಿ ಎಷ್ಟು ಕಲೆಕ್ಷನ್ಸ್ಗಳು ಬಂದಿದೆ ಅದಷ್ಟನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಈಗ ನಾನು ನಮ್ಮಲ್ಲಿ ಈ ಡೇಟಲ್ಲಿ ಒಂದು 4 ಎಂಟ್ರಿ ಇರೋದ್ರಿಂದ ಬೇಗನೆ ಅದನ್ನು ಅಷ್ಟನ್ನು ಎಂಟ್ರಿ ಮಾಡಿಬಿಡ್ತೀನಿ. ಎಂಟ್ರಿ ಮಾಡಿಬಿಟ್ಟು ನಮ್ಮ KCC ಲೋನು ಕಲೆಕ್ಷನ್ ಆಗಿದ್ದನ್ನು ನಾವು ಬ್ಯಾಂಕಿಗೆ ಯಾವ ಥರ ರೀಪೇಮೆಂಟ್ ಮಾಡಿದ್ವಿ ಅದು ರೀಪೇಮೆಂಟ್ ಮಾಡೋದಕ್ಕೆ ಎಲ್ಲಿ ಹೋಗಬೇಕು ಅನ್ನೋದನ್ನು ತೋರಿಸ್ಬಿಡ್ತೀನಿ.
ಇಲ್ಲಿ ಪ್ರತಿ ಸಾರಿನೂ ಅಷ್ಟೇ ನೀವು ಸರ್ಚ್ ಮಾಡಬೇಕಾದ್ರಲ್ಲಿ ನಾರ್ಮಲ್ KCC ಅನ್ನೋದು ಆಟೋಮೆಟಿಕ್ಕಾಗಿ ಕೂತಿರುತ್ತೆ. ನೀವು ಆಟೋಮೆಟಿಕ್ಕಾಗಿ ಕೂತಿರೋದನ್ನು ಬೇರೆ ಏನಾದ್ರೂ ಬೇರೆ ಲೋನ್ಗಳನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ ಅಂದಾಗ ಮಾತ್ರ ನೀವು ಅಲ್ಲಿ ಅದನ್ನು ಚೇಂಜ್ ಮಾಡಬೇಕು. ಮೆಂಬರ್ಶಿಪ್ ಸರ್ಚ್ ಮಾಡಬೇಕಾದ್ರೆ ಮೊದಲಿಗೆ ಅಲ್ಲಿ ಕಸ್ಟಮರ್ ಅಂತಲೇ ಕೂತಿರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಮಾಡೋಂಗಿಲ್ಲ. ಅಲ್ಲಿ ಬೇರೆದ್ರಲ್ಲಿ ಡೆಪಾಸಿಟ್ಸಲ್ಲಿ SHG ಡೆಪಾಸಿಟ್ಸು ಈ ಥರದ್ದು ಏನಾದರೂ ಇತ್ತು ಅಂದಾಗ ಮಾತ್ರ ನಾವು ಅಲ್ಲಿ ಸರ್ಚಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಈ ಕೇಸ್ಗಳಲ್ಲಿ ಏನಿದೆ ನಾರ್ಮಲ್ KCC ಪ್ರಾಡಕ್ಟ್ ನಾವು ಮೊದಲಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಮಾಡಿದೆ ನಾರ್ಮಲ್ KCC ಆಗಿರೋದ್ರಿಂದ ಈಗ ನಮಗಿಲ್ಲಿ ನಾರ್ಮಲ್ KCC ಅಂತಲೇ ಕೂತಿರೋದ್ರಿಂದ ಅದನ್ನೇನು ನಾವು ಚೇಂಜ್ ಮಾಡೋಂಗಿಲ್ಲ. ಜಸ್ಟ್ ನೇಮ್ಗಳನ್ನ ಸರ್ಚ್ ಮಾಡಿಕೊಂಡು ನಾವು ಒಂದು ಸಾರಿ ಎಂಟ್ರಿ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಈಗ ನಾನು ನೋಡಿ ಈಗಾಗಲೇ 2 ಎಂಟ್ರಿ ಮಾಡಾಯಿತು, ಇದು 3ನೇ ಎಂಟ್ರಿ ಮಾಡ್ತಾಯಿದ್ದೀನಿ. ಆಧಾರ್ ಚಾರ್ಜಸ್ ಎಂಟ್ರಿ ಮಾಡಿ ಯಾರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಕೊಟ್ಟರೆ ಆ್ಯಡ್ ಬಂದಿರುತ್ತೆ, ಸೇವ್ ಆಗುತ್ತೆ. ಅದಷ್ಟನ್ನು ಸೇವ್ ಪ್ರತಿ ಸಾರಿನೂ ಸೇವ್ ಆ್ಯಂಡ್ ಕನ್ಫರ್ಮ್ ಕೊಟ್ಕೊಂಡು ಮಾಡ್ಕೊಬರ್ಬೇಕು. ನೀವು DCT ಮಾಡಬೇಕಾದ್ರೆ ನೀವೇನಾದರೂ LFಗಳನ್ನ ಕರೆಕ್ಟಾಗಿ ಕೊಟ್ಟಿದ್ರಿ ಅಂದರೆ ಇಲ್ಲಿ ಯಾವುದೇ ಕನ್ಫ್ಯೂಷನ್ಸು ಆಗೋಲ್ಲ. ಒಂದೇ ಹೆಸ್ರವ್ರು ಬಂದರು 2-3 ಜನ ಅಂತಂದಾಗ ನೀವು ಅಲ್ಲಿ LF ನಂಬರ್ಗಳನ್ನ ಕರೆಕ್ಟಾಗಿ ಕೊಟ್ಟಿದ್ರೆ ಇಲ್ಲಿ LFಗಳನ್ನೂ ತೋರಿಸಿರುತ್ತೆ, ಅದರಲ್ಲಿ ನೋಡ್ಕೊಂಡು ನೀವು ಕನ್ಫರ್ಮ್ ಮಾಡ್ಕೋಬೋದು. ಇಲ್ಲ ಅಂದರೆ ಮತ್ತೆ ನೀವು ಅದನ್ನು ಓಪನ್ ಮಾಡಿ ಅವ್ರದ್ದು ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅಮೌಂಟ್ ಹೋದ ಸಾರಿ ಸ್ಯಾಂಕ್ಷನ್ ಆಗಿರೋದು ಅನ್ನೋದನ್ನು ನೋಡಿ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಸರ್ಚಲ್ಲಿ ಸರ್ಚ್ ಮಾಡಿ ಅವ್ರಿಗೆ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಇಲ್ಲಿ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಏನಾಗಿತ್ತು ಅಂತಂದಾಗ LFಗಳನ್ನೇ ನೋಡ್ಕೊಂಡು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ನಾವು ಈ ಕೇಸ್ಗಳಲ್ಲಿ ಎಲ್ರಿಗೂ ಕರೆಕ್ಟಾಗಿ LFಗಳನ್ನ ಹಾಕ್ಕೊಂಡಿರೋದ್ರಿಂದ ಕರೆಕ್ಟಾಗಿ ನಾವು ಇದೇ ಪರ್ಸನ್ದು ಲೋನು ರೀಪೇಮೆಂಟ್ ಮಾಡ್ತಿರೋದು ಅನ್ನೋದನ್ನು ಲೆಡ್ಜರ್ ನಂಬರ್ ನೋಡಿಕೊಂಡು ಅಲ್ಲಿ ಎಂಟ್ರಿ ಮಾಡ್ಕೊತಾ ಇದ್ದೀನಿ. ಈಗ ಆ ಡೇಟಲ್ಲಿ ಕಲೆಕ್ಷನ್ ಆಗಿದ್ದ ಅಷ್ಟು ಅಮೌಂಟ್ನ ಇಲ್ಲಿ ಈಗ ನಾನು ಎಂಟ್ರಿ ಮಾಡಾಗಿದೆ. FAS ಅಲ್ಲಿ ನೀವು ಬೇಕಾದರೆ ರಿಪೋರ್ಟ್ ಓಪನ್ ಮಾಡಿ ರಿಪೋರ್ಟಲ್ಲಿ ನೋಡ್ಕೋಬೋದು ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದನ್ನು, ಎಂಟ್ರಿ ಮಾಡಿರೋದು ಹೇಗೆ ಬಂದಿದೆ ಅನ್ನೋದನ್ನು. FAS ರಿಪೋರ್ಟ್ಸು ಅದರಲ್ಲಿ ಡೇ ಬುಕ್ಕು. ಇಲ್ಲಿ ನೋಡ್ಬೋದು 5 ಜನರದ್ದು ಅವತ್ತು ರೀಪೇಮೆಂಟ್ ಆಗಿದೆ. ರೀಪೇಮೆಂಟ್ ಅಮೌಂಟು ಪ್ಲಸ್ ನಾವೇನು ಅದರ್ ಚಾರ್ಜಸ್ ಅಂತ ತೊಗೊಂಡಿದ್ದೀವಿ ಅದಷ್ಟು ಅದರ್ ಚಾರ್ಜಸ್ಸು ಅಂತ ಇದಿಷ್ಟನ್ನು ಎಂಟ್ರಿ ಆಗಿದೆ. ಈಗ ಇದನ್ನು ನಾವು ಬ್ಯಾಂಕಿಗೆ ರೀಪೇಮೆಂಟ್ ಮಾಡಿರ್ತೀವಿ. ಅವತ್ತೇ KCC ಲೋನ್ ಅಕೌಂಟಿಗೆ ಹೋಗಿ ಈಗೇನು ಅಮೌಂಟ್ ಕಲೆಕ್ಟ್ ಆಯಿತು ಈ ಅಮೌಂಟನ್ನು ನಾವು ರೀಪೇಮೆಂಟ್ ಮಾಡಿದ್ದೀವಿ. ಆ ರೀಪೇಮೆಂಟ್ನ ಹೆಂಗೆ ತೋರಿಸ್ಬೇಕು, ಎಲ್ಲಿ ಎಂಟ್ರಿ ಮಾಡಬೇಕು, ಮತ್ತು ಈ ರೀಪೇಮೆಂಟ್ನ ನಾವು ಯಾವ ಅಕೌಂಟಿಗೆ ಹಾಕಿದ್ದೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅದೇ ಅಕೌಂಟಿಗೆ ನಾವು ರೀಪೇಮೆಂಟ್ನ ಕೊಡಬೇಕು. ಯಾಕೆ ಅಂದರೆ ನಾವು ಬ್ಯಾಚು ಇಂಡಿವಿಜುವಲ್ ಆಗಿ ಏನು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ ಆಗಲೇ ಇಷ್ಟು ಅಮೌಂಟು ಅದರಿಂದ ಡಿಸ್ಬರ್ಸ್ಮೆಂಟ್ ಆಗಿದೆ ಅನ್ನೋದನ್ನು ನಾವು ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಯಾವ ಅಕೌಂಟಿಗೆ ರೀಪೇಮೆಂಟ್ ಮಾಡಿದ್ದೀವಿ ಇದನ್ನು ನೀವು ಬ್ಯಾಂಕಿಗೆ ಕಟ್ಟಬೇಕಾದ್ರೆ ಚಲನಲ್ಲಿ ಏನು ಅಕೌಂಟ್ ನಂಬರ್ ಬರೆದಿದ್ದೀರಾ ಆ ಅಕೌಂಟ್ ನಂಬರ್ಗಳನ್ನೇ ಸೆಲೆಕ್ಟ್ ಮಾಡಿ ಇಲ್ಲಿ ರೀಪೇಮೆಂಟ್ ಕೊಡಬೇಕು. ಈಗ ನಾವು ಈ ಅಕೌಂಟಿಗೆ ಈಗ ಈ ರೀಪೇಮೆಂಟ್ ಆಗಿದ್ದು ಒಂದೇ ಬ್ಯಾಚ್ ಆಗಿರೋದ್ರಿಂದ ಇಷ್ಟು ಜನದ್ದು ಒಂದೇ ಬ್ಯಾಚ್ ಅವ್ರು ಆಗಿರೋದ್ರಿಂದ ಆ ಬ್ಯಾಚ್ಗೆ ರೀಪೇಮೆಂಟ್ನ ಕೊಡ್ತೀನಿ. ಈಗ ರೀಪೇಮೆಂಟ್ ಬ್ಯಾಂಕಿಗೆ ಮಾಡಬೇಕು ಅಂದಾಗ ಬಾರೋಯಿಂಗ್ಸಿಗೆ ಬರಬೇಕು. ನಾವು ಬ್ಯಾಂಕಿಂದ ಬಾರೋಯಿಂಗ್ ಮಾಡಿರೋದ್ರಿಂದ ಬಾರೋಯಿಂಗ್ ಮಾಡ್ಯೂಲಿಗೆ ಬರಬೇಕು. ಬಾರೋಯಿಂಗಿಗೆ ಬಂದು ಇಲ್ಲಿ ಪ್ರೀವಿಯಸ್ ವೀಡಿಯೋದಲ್ಲಿ ಅಕೌಂಟ್ ಕ್ರಿಯೇಷನ್ ನೋಡಿದ್ವಿ, ಡ್ರಾಲ್ ನೋಡಿದ್ವಿ, ಯಾವಾಗ KCC ಲೋನ್ ಡಿಸ್ಬರ್ಸ್ಮೆಂಟ್ ಮಾಡಿದಾಗ. ಅದರ ನೆಕ್ಸ್ಟ್ ಈಗ ಡಿಸ್ಬರ್ಸ್ಮೆಂಟ್ ಆಗಿದೆ, ಈಗ ಅದನ್ನು ರೀಪೇಮೆಂಟ್ ಮಾಡಬೇಕು. ಈಗ ಮಾಡ್ತಿರೋದು ಪ್ರೀವಿಯಸ್ ಇಯರ್ ನಾವು DCTಲಿ ಏನು ಎಂಟ್ರಿ ಮಾಡಿದ್ವಿ ಅದ್ರದ್ದು ಅಲ್ಲಿಗೆ ರೀಪೇಮೆಂಟ್ಗೆ ಅಂತ ಹೋಗಬೇಕು. ರೀಪೇಮೆಂಟ್ಗೆ ಅಂತ ಹೋದ್ಮೇಲೆ ಇಲ್ಲಿ ನಾವು ಮತ್ತೆ ಮಾಡ್ಯೂಲ್ಗಳನ್ನ ಪ್ರಾಡಕ್ಟ್ಗಳನ್ನ ಸೆಲೆಕ್ಟ್ ಮಾಡಬೇಕು. ನಾವು ಯಾವುದನ್ನು ರೀಪೇಮೆಂಟ್ ಮಾಡ್ತಿದ್ದೀವಿ, ಲೋನ್ ಅಕೌಂಟ್ ನಂಬರು ಇದನ್ನೆಲ್ಲನೂ ಸೆಲೆಕ್ಟ್ ಮಾಡಬೇಕು. ಈಗ ನಾನು KCCನ ರೀಪೇಮೆಂಟ್ ಮಾಡ್ತಿರೋದ್ರಿಂದ ಬಾರೋಯಿಂಗ್ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಲೋನ್ ನಂಬರ್ನ ಕೇಳುತ್ತೆ. ಲೋನ್ ನಂಬರ್ನ ನಾವು ಪ್ರೀವಿಯಸ್ ಎಂಟ್ರಿ ಸರ್ಚ್ ಮಾಡಬೇಕಾದ್ರೆ ಒಂದು ಸಾರಿ ಹೇಳಿದ್ದೆ ಪ್ರೀವಿಯಸ್ ವೀಡಿಯೋದಲ್ಲಿ,
ಅದೇ ಥರ ಸೇಮು ಈಗ ನೀವು ಯಾವ ಅಕೌಂಟಿಗೆ ರೀಪೇಮೆಂಟ್ ಮಾಡ್ತಿದ್ದೀರಾ ಆ ಅಕೌಂಟ್ ನಂಬರ್ನ ಇಲ್ಲಿ ಸರ್ಚ್ ಮಾಡಬೇಕು. ಅಕೌಂಟ್ ಕ್ರಿಯೇಷನಲ್ಲೇ ಕರೆಕ್ಟಾಗಿ ಆ ಅಕೌಂಟ್ ನಂಬರ್ಗಳನ್ನೇ ಹಾಕಿ ಅಲ್ಲಿ ಬ್ಯಾಂಕ್ ಸೊಸೈಟಿ ಅಕೌಂಟ್ ನಂಬರ್ಸ್ ಅಂತ ಏನು ಬರುತ್ತೆ ಅಲ್ಲಿಗೆ ಬ್ಯಾಂಕ್ ಅಕೌಂಟ್ ನಂಬರ್ಗಳನ್ನೇ ಹಾಕಿ ಅಂತ ಏನಕ್ಕೆ ಹೇಳಿದ್ದು ಅಂತಂದರೆ ಇಲ್ಲಿ ನಮಗೆ ಇದೇ ಅಕೌಂಟು ಅಂತ ಸರ್ಚ್ ಮಾಡಿ ಕಂಡುಹಿಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಇಲ್ಲ ಬ್ಯಾಚ್ ನಂಬರ್ 1 ಬ್ಯಾಚ್ 2 1 2 3 ಅಂತ ಹಾಕೊಂಡು ಹೋಗಿದ್ರೆ ನೀವು ಆ ಬ್ಯಾಚ್ ಎಷ್ಟನೇ ಬ್ಯಾಚ್ ಅನ್ನೋದ್ರಿಂದ ನೀವು ನೋಡ್ಕೋಬೋದು. ನಾವು ಆಲ್ಮೋಸ್ಟ್ ಎಲ್ಲದಕ್ಕೂ ಅಕೌಂಟ್ ನಂಬರ್ನೇ ಹಾಕಿರೋದ್ರಿಂದ ಇಲ್ಲಿ ನಾನು ಅಕೌಂಟ್ ನಂಬರ್ನ ಹಾಕಿ ಸರ್ಚ್ ಮಾಡಿದೆ. ಈ ಅಕೌಂಟ್ ನಂಬರು ಎಲ್ಲಿದೆ ಅನ್ನೋದನ್ನು ನೋಡಿಕೊಂಡು ಆ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿದೆ, ಈ ಅಕೌಂಟಿಗೆ ನಾವು ಅವತ್ತು ಕಲೆಕ್ಷನ್ ಆಗಿದ್ದ ಅಮೌಂಟ್ನ ರೀಪೇಮೆಂಟ್ ಮಾಡಿದ್ದೀವಿ. ಆ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಾದಮೇಲೆ ಮತ್ತೆ ಅಲ್ಲಿ ಸೊಸೈಟಿ ಲೋನ್ ನಂಬರ್ ಅಂತ ಅಲ್ಲಿ ತೋರಿಸುತ್ತೆ. ನಾವು ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಕ್ಯಾಶಾ ಏನು ಅನ್ನೋದು ಅಲ್ಲಿ ತೋರಿಸ್ತಾ ಇದೆ. ಕ್ಯಾಶ್ ಅಂತಂದರೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾವು ಬಾರೋಯಿಂಗ್ ನಾರ್ಮಲ್ KCCಯಲ್ಲಿ ಇಲ್ಲಿ ನಾವು ಇದರಲ್ಲಿ ಏನು ಇಂಟ್ರೆಸ್ಟ್ ಎಲ್ಲ ಏನು ಎಂಟ್ರಿ ಮಾಡಿಲ್ಲ. ನಾವು ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನು ಮಾತ್ರನೇ ರೀಪೇಮೆಂಟ್ ಮಾಡಿರೋದ್ರಿಂದ ಆ ಡೇಟಲ್ಲಿ ಎಷ್ಟು ರೀಪೇಮೆಂಟ್ ಆಗಿದೆ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡಾದಮೇಲೆ ಇಲ್ಲಿ ಅಮೌಂಟು ಟೋಟಲಿ ರೀಪೇಯ್ಡ್ ಅಮೌಂಟ್ ಏನಿದೆ ಅಲ್ಲಿಗೂ ಸಹ ಅವತ್ತು ಕಲೆಕ್ಷನ್ ಆಗಿ ನಾವು ಏನು ತೊಗೊಂಡೋಗಿ ಕಟ್ಟಿದ್ವಿ ಆ ಅಮೌಂಟ್ನ ಎಂಟ್ರಿ ಮಾಡಬೇಕು. ಇಲ್ಲೂ ಅಷ್ಟೇ ನಾರ್ಮಲ್ KCCಯಲ್ಲಿ ಪ್ರಿನ್ಸಿಪಲ್ ಏನು ಕಲೆಕ್ಟ್ ಆಯಿತು ಅದನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ರೆ ನೆಕ್ಸ್ಟು ಕೆಳಗಡೆ ಇಲ್ಲಿ 3,50,000 ಅನ್ನೋದು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಮತ್ತು ಇಲ್ಲಿ ನರೇಷನ್ನು ಕೂಡ ಈ ಅಕೌಂಟಿಗೆ ಬಾರೋಯಿಂಗ್ ನಾರ್ಮಲ್ KCC ಪೇಮೆಂಟು ಇಷ್ಟಾಗಿದೆ ಅನ್ನೋದು ಅದು ಆಟೋಮೆಟಿಕ್ಕಾಗಿ ರಿಫ್ಲೆಕ್ಟ್ ಆಗಿರುತ್ತೆ. ಅದನ್ನು ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಮೇಲೆ ಇಲ್ಲಿ ನೋಡ್ಬೋದು ನೀವು 1,06,69,000 ಅಂತ ಪ್ರೀವಿಯಸ್ಸು ಅಂದರೆ ಈಗ ರೀಪೇಮೆಂಟ್ ಮಾಡೋಕ್ಕೂ ಮುಂಚೆ ಅಷ್ಟು ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಿದೆ. ಇಲ್ಲಿ ನಾವು ಎಂಟ್ರಿ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಡೇ ಬುಕ್ನ ಒಂದು ಸರಿ ರಿಫ್ರೆಶ್ ಮಾಡಿ ನೋಡೋಣ. ರಿಫ್ರೆಶ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನಾರ್ಮಲ್ KCC ಇದು ಅಕೌಂಟ್ ನಂಬರ್ ಕಂಪ್ಯೂಟರ್ ಜನರೇಟೆಡ್ ಅಕೌಂಟ್ ನಂಬರಿಗೆ 3,50,000 ರೂಪಾಯಿ ಪೇಮೆಂಟ್ ಆಗಿದೆ. ನಮಗೆ ಆ ಇದರಲ್ಲಿ 3,20,000 ಕಲೆಕ್ಟ್ ಆಗಿತ್ತು. ಪ್ರೀವಿಯಸ್ ಇಯರ್ದು ಕ್ಯಾಶ್ ಆನ್ ಹ್ಯಾಂಡ್ ಏನಿತ್ತು ಅದನ್ನೆಲ್ಲ ಸೇರಿಸಿ ನಾವು 3,50,000 ರೂಪಾಯಿನ ಆ ಡೇಟಲ್ಲಿ ರೀಪೇಮೆಂಟ್ ಮಾಡಿದ್ದೀವಿ. ಈಗ ಅಲ್ಲಿ ನಾನು ಹೇಳಿದೆ ಇಲ್ಲಿ 1,00,000 ಚಿಲ್ಲರೆ 1 ಕೋಟಿ ಚಿಲ್ಲರೆ ಅಮೌಂಟ್ ತೋರಿಸ್ತಾಯಿತ್ತು, 1,06,00,000 ತೋರಿಸ್ತಾಯಿತ್ತು ಅಂತ. ಈಗ ಅಲ್ಲಿ ರೀಪೇಮೆಂಟ್ ಎಂಟ್ರಿ ಮಾಡಾದ್ಮೇಲೆ ಆ ಅಮೌಂಟು ಅದರಲ್ಲಿ ಮೈನಸ್ ಆಗಿರುತ್ತೆ. ಅದನ್ನೊಂದು ಸರಿ ಇಲ್ಲಿ ನೀವು ಇನ್ನೂ ಒಂದು ಸರಿ ನೋಡ್ಕೋಬೋದು. 3,50,000 ರೂಪಾಯಿ ಪ್ರೀವಿಯಸ್ ಏನಿತ್ತು ಅಮೌಂಟು ಅದರಲ್ಲಿ ಕಡಿಮೆ ಆಗಿರುತ್ತೆ. ಅಕೌಂಟ್ ನಂಬರ್ 1735254 ಇಲ್ಲಿ ಪೂರಾ ಹಾಕಬೇಕು ಅನ್ನೋದೇನಿಲ್ಲ. ಅಟ್ಲೀಸ್ಟ್ ನೀವು ಜಸ್ಟ್ ಒಂದು 1 ಅಂತ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಕೊಟ್ರು ನಿಮ್ದು ಏನು ಅಷ್ಟು ಅಕೌಂಟ್ಸ್ ಇದೆ ಅದಷ್ಟು ಅಕೌಂಟ್ಸು ತೋರಿಸುತ್ತೆ. ಮತ್ತು ಇಲ್ಲಿ ಏನಾದರೂ ನಿಮ್ಮ ಹತ್ರ ಜಾಸ್ತಿ ಅಕೌಂಟ್ಸ್ ಇತ್ತು ಅಂದರೆ ಇಲ್ಲಿ ಸರ್ಚಲ್ಲಿ ಬೇಕಾದ್ರೆ ನೀವು ಆ ಅಕೌಂಟ್ ನಂಬರ್ನ ಸರ್ಚ್ ಮಾಡ್ಬೋದು. 173 ಅಂತ ಆಗ್ತಿದ್ದಂಗೆ ನೋಡಿ ಈ ಅಕೌಂಟ್ ನಂಬರ್ ಇದೆ ಅಂತ ಇಲ್ಲಿ ತೋರಿಸ್ತಿದೆ. ಆ ನಂಬರ್ನ ಸೆಲೆಕ್ಟ್ ಮಾಡಿ ಎಲ್ಲರೂ ಒಂದು ಕಡೆ ಕ್ಲಿಕ್ ಮಾಡ್ತು ಇಲ್ಲ ಟ್ಯಾಪ್ ಕ್ಲಿಕ್ ಮಾಡ್ತು ಅಂತಂದರೆ ಆ ಅಕೌಂಟು ಫೆಚ್ ಆಗುತ್ತೆ. ಸಾರಿ, ಇಲ್ಲಿ ಬೇರೆ ಅಕೌಂಟ್ ನಂಬರ್ನ ಸರ್ಚ್ ಮಾಡಿದ್ದೀನಿ. ಅದಕ್ಕೆ ಅಕೌಂಟ್ ಕ್ಲೋಸ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಅಮೌಂಟ್ನ ತೋರಿಸ್ತಾ ಇಲ್ಲ. ಇಲ್ಲಿ ಈ ಅಕೌಂಟು ಪ್ರೀವಿಯಸ್ ಬ್ಯಾಚ್ದು ಆ ಅಕೌಂಟು ಕ್ಲೋಸ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಯಾವುದೂ ತೋರಿಸ್ತಾ ಇಲ್ಲ. ಒಂದಂತನೇ ಹಾಕಿ ಸರ್ಚ್ ಮಾಡಿದ್ರೂ ಅಷ್ಟು ಅಕೌಂಟ್ಸ್ ಇಲ್ಲಿ ಓಪನ್ ಆಗುತ್ತೆ. ಅದಾದಮೇಲೆ ನಾವು ಯಾವ ಅಕೌಂಟಿಗೆ ಈಗ ರೀಪೇಮೆಂಟ್ ಎಂಟ್ರಿ ಮಾಡಿದ್ವಿ ಅನ್ನೋದನ್ನು 1935254 ಈ ಅಕೌಂಟಿಗೆ ರೀಪೇಮೆಂಟ್ ಮಾಡಿರೋದು. ಆ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಿ ಟ್ಯಾಬ್ ಅಂತ ಕೊಟ್ಟರೆ ಇಲ್ಲಿ ತೋರಿಸುತ್ತೆ ನೋಡಿ. ಇಲ್ಲಿ ಆಲ್ರೆಡಿ 1,06,00,000 ಇದ್ದಿದ್ದು 1,03,00,000 ಚಿಲ್ಲರೆಗೆ ಚೇಂಜ್ ಆಗಿದೆ. ಇಲ್ಲಿ ರೀಪೇಮೆಂಟ್ ಆಗಿರೋ ಅಮೌಂಟು ಇದರಲ್ಲಿ ಮೈನಸ್ ಆಗ್ತಾ ಬರುತ್ತೆ. ಪ್ರತಿ ಸರಿನೂ ನಾವು ರೀಪೇಮೆಂಟ್ ಮಾಡ್ದಂಗೆ ಇಲ್ಲಿ ಈ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಆ ಅಮೌಂಟು ಕಡಿಮೆ ಆಗ್ತಾ ಹೋಗುತ್ತೆ. ಈ ವಿಡಿಯೋದಲ್ಲಿ ರೀಪೇಮೆಂಟು ಕಲೆಕ್ಷನ್ ಹೇಗೆ ಮಾಡೋದು, ಫಸ್ಟಿಗೆ ಮೆಂಬರಿಂದ KCC ಲೋನ್ ಕಲೆಕ್ಷನ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡಿದ್ದಾಯಿತು. ಅದ್ರ ಜೊತೆಗೆ ಕಲೆಕ್ಷನ್ ಆಗಿದ್ದ KCC ಲೋನ್ನ ಬ್ಯಾಂಕಿಗೆ ರೀಪೇಮೆಂಟ್ ಮಾಡೋದು ಹೇಗೆ ಅನ್ನೋದು
ನೋಡಿದಾಯಿತು. ಈ ಮಾಡ್ಯೂಲ್ಸ್ಗಳು ತುಂಬ ಈಸಿ ಇದ್ದಾವೆ. ಒಂದು ಸಾರಿ ನೋಡಿಕೊಂಡ್ರೆ ಕಲೆಕ್ಷನ್ ಬೇಗ ಮಾಡ್ಕೋಬೋದು, ರೀಪೇಮೆಂಟು ಅಷ್ಟೇ ಏನು ತೊಂದರೆ ಇಲ್ಲದೆ ಮಾಡ್ಕೋಬೋದು. ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಮಾಡಬೇಕು ಅನ್ನೋ ಥರ ಇರೋವಂಥದ್ದು FAS ಅಲ್ಲಿ ಏನು ಮಾಡ್ತೀವಿ ಅದು ಮಾತ್ರನೇ. ಅದನ್ನು ಬಿಟ್ಟು ಬೇರೆ ಮಾಡ್ಯೂಲ್ಗಳೆಲ್ಲನೂ ಈಸಿ ಇದ್ದಾವೆ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.